ಸ್ಪೈನಲ್ ಕಾರ್ಡ್, ಮೆಡುಲ್ಲಾ, ಪಾನ್ಸ್, ಮಿಡ್ ಬ್ರೈನ್, ಪಿಟ್ಯೂಟರಿ ಗ್ಲ್ಯಾಂಡ್, ಹೈಪೋಥಾಲಮಸ್. ಈ 3 ಪಾರ್ಟ್ಸ್ ಸೇರಿ ಬ್ರೈನ್ ಸಿಸ್ಟಮ್ ಆಗುತ್ತೆ. ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಚಾನಲ್. ದಿಸ್ ಈಸ್ ಪಂಚಾಕ್ಷರಿ. ಇವತ್ತಿನ ಈ ವಿಡಿಯೋದಾಗ ಯಾವ ಟಾಪಿಕ್ ಹೇಳಕೊಂತೀನಿ ಅಂತಂದ್ರೆ, ನಿಮ್ಗೆ ಇಲ್ಲಿರೋ ಡೈಗ್ರಾಮ್ ನೋಡಿರೋ ಗೊತ್ತಾಗ್ತೈತಿ ಯಾವ ಟಾಪಿಕ್ ಐತಿ ಅಂಥೇಳಿ. ಇದು ಈ ಟಾಪಿಕ್ ಬಂದ್ಬಿಟ್ಟು ಬ್ರೈನ್ ಓವರ್ವ್ಯೂ, ಅಂದರೆ ಬ್ರೈನ್ದು ಡೈಗ್ರಾಮು ಮತ್ತು ಅದ್ರದ್ದು ಏನೇನೆಲ್ಲ ಪಾರ್ಟ್ಸ್ ಅದಾವಂತ ಜಸ್ಟ್ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಈ ವಿಡಿಯೋ ಮಾಡ್ತೀನಿ. ಇದು ನಮ್ದು ದಿ ನರ್ವಸ್ ಸಿಸ್ಟಮ್ ಮಾಸ್ಟರಿ ಸೀರೀಸ್ನ 3ನೇ ವಿಡಿಯೋ. ಫಸ್ಟ್ ವಿಡಿಯೋದಾಗ ದ ಇಂಟ್ರೊಡಕ್ಷನ್ ಟು ನರ್ವಸ್ ಸಿಸ್ಟಮ್ ಹೇಳಿದ್ದೆ. ಸೆಕೆಂಡ್ ವಿಡಿಯೋದಾಗ ನ್ಯೂರಾನ್ ಬಗ್ಗೆ ಹೇಳಿದೆ. ಇದು 3ನೇ ವಿಡಿಯೋ. ಥರ್ಡ್ ವಿಡಿಯೋ ಅಬೌಟ್ ದಿ ಬ್ರೈನ್ ಓವರ್ವ್ಯೂ. ಬ್ರೈನ್ ಓವರ್ವ್ಯೂ ಅಂದರೆ ಬ್ರೈನ್, ದ ಮೇನ್ ಪಾರ್ಟ್ಸ್ ಆಫ್ ದ ಹ್ಯೂಮನ್ ಬಾಡಿ. ಬ್ರೈನ್ ಅಂತಂದರೆ ಇಟ್ಸ್ ಅ ಹೋಲ್ ಬಾಡಿ ಕಂಟ್ರೋಲಿಂಗ್ ಸಿಸ್ಟಮ್. ಥಿಂಕಿಂಗ್, ಕೋಆರ್ಡಿನೇಷನ್ ಇರಲಿ, ಬ್ಯಾಲೆನ್ಸಿಂಗ್ ಇರಲಿ, ನಾ ಮಾತಾಡೋದಿರಲಿ, ನಮ್ಮದು ಆ್ಯಕ್ಷನ್ಸು, ಇವೆಲ್ಲ ಏನು ಆ್ಯಕ್ಟಿವಿಟೀಸ್ನ ಕಂಟ್ರೋಲ್ ಮಾಡೋದು ಏನಂತಂದ್ರೆ ಬ್ರೈನ್. ಹ್ಯೂಮನ್ ಬಾಡಿ ಒಳಗೆ ಕಂಟ್ರೋಲಿಂಗ್ ಸಿಸ್ಟಮ್ ಅಂತಂದ್ರೆ ನಮ್ಮದು ಎವ್ರಿ ಪಾರ್ಟ್ಸ್ನ ಕಂಟ್ರೋಲ್ ಮಾಡೋದು ಬ್ರೈನ್ ಅಂತ. ಆ ಬ್ರೈನ್ ಒಳಗೆ ಯಾವುದೆಲ್ಲ ಪಾರ್ಟ್ಸ್ ಅದಾವು, ಯಾವ ಥರ ಇರ್ತೈತದ ಅಂಥೇಳಿ ಈ ವಿಡಿಯೋದಾಗ ಹೇಳಕೊಂತೀನಿ. ಬ್ರೈನ್ ಅಂದ್ರೆ ನಿಮಗೆ ಗೊತ್ತಿರೋಂಗೆ ಇಟ್ ಇಸ್ ಅ ಪಾರ್ಟ್ ಆಫ್ ದ ನರ್ವಸ್ ಸಿಸ್ಟಮ್. ಯಾವ ನರ್ವಸ್ ಸಿಸ್ಟಮ್? ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಏನಂತಂದ್ರೆ ಇಟ್ಸ್ ಅ ಬ್ರೈನ್ ಇಸ್ ಅ ಪಾರ್ಟ್ ಆಫ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಸೆಂಟ್ರಲ್ ನರ್ವಸ್ ಸಿಸ್ಟಮ್ದು ಇದೊಂದು ಪಾರ್ಟ್. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತಂದ್ರೆ ನಿಮ್ಗೆ ಗೊತ್ತೈತಿ. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂದ್ರೆ ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್ ಎರಡೂ ಸೇರಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಆಗತ್ತೆ. ನಾ ಈ ಸೀರೀಸ್ ಒಳಗೆ ಅಂದ್ರೆ ಮಾಸ್ಟರ್ ಸೀರೀಸ್ ಒಳಗೆ ಫಸ್ಟ್ ವಿಡಿಯೋದಾಗ ಹೇಳಿದೆ, ಇಂಟ್ರೊಡಕ್ಷನ್ ಟು ನರ್ವಸ್ ಸಿಸ್ಟಮ್ ಒಳಗೆ. ದ ನರ್ವಸ್ ಸಿಸ್ಟಮ್ ಡಿವೈಡೆಡ್ ಟು 2 ಪಾರ್ಟ್ಸ್. ಒನ್ ಈಸ್ CNS, ಇನ್ನೊಂದು PNS. CNS ಒಳಗಡೆ ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್ ಬರ್ತೈತಿ. ಸ್ಪೈನಲ್ ಕಾರ್ಡ್ನ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. ಈ ವಿಡಿಯೋದಾಗ ಬ್ರೈನ್ ಬಗ್ಗೆ ಹೇಳ್ತೀನಿ. ಬ್ರೈನ್ ನೀವು ತಿಳ್ಕೊಂಡಾಗ ಬ್ರೈನ್ ಅಂತಂದ್ರೆ ಇಟ್ಸ್ ಅ ಕಂಟ್ರೋಲಿಂಗ್ ಸಿಸ್ಟಮ್ ಆಫ್ ದ ಬಾಡಿ. ಇಟ್ಸ್ ಈ ಬ್ರೈನ್ ಒಳಗೆ ಅದರದ್ದೇ ಆದ ಪಾರ್ಟ್ಸ್ ಅದಾವು. ಆ ಪಾರ್ಟ್ಸಿಗೆ ಅದರದ್ದೇ ಆದ ಫಂಕ್ಷನ್ಸ್ ಅದಾವು. ಅದರದ ಮೇಲೆ ಅದನ್ನು ಏನಂತಾರೆ, ಈ ಹೋಲ್ ಕಾಂಪ್ಲೆಕ್ಸ್ ಸಿಸ್ಟಮ್ನ ಏನಂತ ಕರಿತೀವಿ ಅಂದ್ರೆ ಬ್ರೈನ್ ಅಂತ ಕರಿತೀವಿ. ಬ್ರೈನ್ ಅಂದರೆ ಇಟ್ಸ್ ಅ ಕಂಟ್ರೋಲ್ ಹೋಲ್ ಬಾಡಿ, ಕೋಆರ್ಡಿನೇಟ್ ದ ಆಲ್ ಬಾಡಿ ಫಂಕ್ಷನ್ಸ್. ಕಮಿಂಗ್ ಟು ದ ಡೈಗ್ರಾಮ್. ನಿಮ್ಗೆ ಈಗ ನೋಡತ್ತೀರಿ ಡೈಗ್ರಾಮ್, ನಿಮ್ಗೆ ಕ್ಲಿಯರ್ ಪಿಕ್ಚರ್ ಕಾಣಕತ್ತೈತಿ. ಏನೆಲ್ಲ ಪಾರ್ಟ್ಸ್ ಅದಾವಂತ ನೀಟಾಗಿ ಲೇಬಲ್ ಮಾಡೀನಿ. ಆ ಪಾರ್ಟ್ಸ್ ವೈಸ್ ನಾ ಒಂದೊಂದು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಪಾರ್ಟ್ ಏನು ಸ್ಕಲ್. ಫಸ್ಟ್ ಪಾರ್ಟ್ ಏನಂದ್ರೆ ಸ್ಕಲ್. ಏನು ಔಟರ್ ಲೇಯರ್ ಐತಲ್ಲಪ್ಪ ಇದೆಲ್ಲ ಇದೇನಂದ್ರೆ ಸ್ಕಲ್. ಸ್ಕಲ್ ಈಸ್ ಔಟರ್ ಕವರಿಂಗ್ ಆಫ್ ದಿ ಬ್ರೈನ್. ಸ್ಕಲ್ ಒಳಗಡೆ ಬ್ರೈನ್ ಇರ್ತೈತಿ. ಅಂದ್ರೆ ಬ್ರೈನ್ನ ಕವರ್ ಮಾಡ್ತಿರ್ತದೆ ಸ್ಕಲ್. ಇಟ್ಸ್ ಪ್ರೊಟೆಕ್ಟ್ ದ ಬ್ರೈನ್. ಸ್ಕಲ್ ಅಂದ್ರೆ ಭಾಳ ಗಟ್ಟಿ ಇರ್ತದೆ. ಬೋನ್, ಇಟ್ ಈಸ್ ಅ ಬೋನ್. ಸ್ಕಲ್ ಬೋನ್ ಏನಿರ್ತದಲ್ಲ ಮೆದುಳನ್ನ ಪ್ರೊಟೆಕ್ಟ್ ಮಾಡುತ್ತೆ. ಅದಕ್ಕೋಸ್ಕರ ಔಟರಿಂಗ್ ಲೇಯರ್ ಆಫ್ ದಿ ಕವರಿಂಗ್ ಆಫ್ ದಿ ಬ್ರೈನ್ ಅಂತಂದ್ರೆ ಸ್ಕಲ್ ನೆಕ್ಸ್ಟ್ ಬರೋದೇನು? ಮ್ಯಾನಿಂಜಸ್ ಅಂದ್ರೆ ಏನು ನಿಮ್ಗೆ ಸ್ಕಲ್ ಅಂದ್ರೆ ಗೊತ್ತಾಯ್ತಾ? ಔಟರ್ ಕವರಿಂಗ್ ಆಫ್ ದಿ ಬಾಡಿ. ನೆಕ್ಸ್ಟ್ ಬರೋದು ಮ್ಯಾನಿಂಜಸ್ ಅಂದ್ರೆ ಲೇಯರ್ಸ್. ಸ್ಕಲ್ ಆದಮೇಲೆ ಬರೋದು ಮ್ಯಾನಿಂಜಸ್ ಅಂದ್ರೆ ಲೇಯರ್ಸ್. ಈಗಿನ ಮೆದುಳು ಇದೆಯಲ್ಲ, ಇದು ಬ್ರೈನ್ ಮತ್ತು ಈ ಸ್ಕಲ್ ಮಧ್ಯೆ ಮ್ಯಾನಿಂಜಸ್ ಅದ. ಕವರಿಂಗ್ ಲೇಯರ್ ಆಫ್ ದಿ ಬ್ರೈನ್ನ ಮ್ಯಾನಿಂಜಸ್ ಅಂತ ಕರಿತೀವಿ. ತಿಳಿತಾ? ಕವರಿಂಗ್ ಲೇಯರ್ ಆಫ್ ದಿ ಬ್ರೈನ್ ಈಸ್ ಕಾಲ್ಡ್ ಮ್ಯಾನಿಂಜಸ್. ಈ ಮ್ಯಾನಿಂಜಸ್ ಒಳಗೆ ನಿಮ್ಗೆ ಗೊತ್ತಿರ್ಬೇಕು ಲೇಯರ್ಸ್ ಬರ್ತಾವೆ. ಆರ್ಕ್ನಾಯ್ಡ್ ಮ್ಯಾಟರ್, ಡ್ಯೂರಾ ಮ್ಯಾಟರ್, ಇವೆಲ್ಲ ಏನು ಮಾಡ್ತಾವೆ ಈ ಮ್ಯಾನಿಂಜಸ್ ಒಳಗೆ ಬರ್ತಾವೆ. ಅದನ್ನು ನಿಮ್ಗೆ
ಸ್ಪೈನಲ್ ಕಾರ್ಡ್ ಹೇಳೋದು ಇನ್ ಡೆಪ್ತ್ ಆಗಿ ಹೇಳ್ತೀನಿ. ಲೇಯರ್ಸ್ ಆಗ್ತಿ ಏನು ಕವರಿಂಗ್ಸ್ ಆಗ್ತಿ ಬ್ರೈನ್ ಏನಿದೆಲ್ಲ ಅದು ಮ್ಯಾನೇಜಸ್. ನೆಕ್ಸ್ಟ್ ಬರೋದು ಸೆರೆಬ್ರಮ್. ಸೆರೆಬ್ರಮ್ ಅಂತಂದ್ರೆ ಏನು ಸ್ಟ್ರಕ್ಚರ್ ಕಾಣ್ತದಲ್ಲ ಇದಿಷ್ಟು ಇದು ಸೆರೆಬ್ರಮ್. ಸೆರೆಬ್ರಮ್ ಇಸ್ ಪಾರ್ಟ್ ಆಫ್ ಫೋರ್ ಬ್ರೈನ್ ಅಂತ. ಇದಕ್ಕೆ ಇನ್ನೊಂದು ಏನಂತಾರ ಫೋರ್ ಬ್ರೈನ್ ಅಂತಾರ. ಅಂದ್ರೆ ಇದಕ್ಕೇನಂತಾರ ಫೋರ್ ಬ್ರೈನ್ ಅಂತಂದ್ರೆ ಇದು ಸೆರೆಬ್ರಮ್ ಇಸ್ ಅ ಪಾರ್ಟ್ ಆಫ್ ಫೋರ್ ಬ್ರೈನ್. ಇದೇನು ಸ್ಟ್ರಕ್ಚರ್ ಕಾಣ್ತದಲ್ಲ ನಿಮ್ಗೆ ಸಲ್ಕಸ್ ಆ್ಯಂಡ್ ಗೈರಿ ಅಂತಾರೆ. ಈ ಥರ ಫೋಲ್ಡ್ ಆಗಿರುತ್ತಲ್ಲ ಇದಕ್ಕೆ ಗೈರಿ ಅಂತಾರೆ. ಏನು ಒಳಗಡೆ ಹೋಗಿದೆ ಅಲ್ಲ ಇದಕ್ಕೆ ಸಲ್ಕಸ್. ಗೈರಿ ಮತ್ತು ಸಲ್ಕಸ್ ಹಿಂಗೆ ಫೋಲ್ಡ್ ಆಗಿರ್ತದೆ. ನೀವು ಈ ಥರ ಫೋಲ್ಡ್ ಆಗಿರ್ತದಲ್ಲ ಇದಕ್ಕೆ ಗೈರಿ ಅಂತಾರೆ, ಇದಕ್ಕೆ ಸಲ್ಕಸ್ ಅಂತಾರೆ. ಗೊತ್ತಿಲ್ಲ ಅಂತ. ಏನು ಫೋರ್ ಬ್ರೈನ್ ಒಳಗೆ ಬರುವಂಥದ್ದು ಸೆರಿಬ್ರಮ್ ಅಂತಂದ್ರೆ ಇಟ್ಸ್ ಅ ಪಾರ್ಟ್ ಆಫ್ ದ ಬಾಡಿ. ಇದು ಪಾರ್ಟ್ ಆಫ್ ದ ಬ್ರೈನ್. ಇಟ್ಸ್ ಮೇನ್ ಫಂಕ್ಷನ್ ಥಿಂಕಿಂಗ್, ಮೆಮೊರಿ ಮತ್ತು ಏನು ನಾನು ನೋಡ್ತಾ ಇದ್ದೀನಲ್ಲ ಅದನ್ನು ಥಿಂಕ್ ಮಾಡಿ ರೆಸ್ಪಾನ್ಸ್ ಮಾಡೋದು. ಅಂದ್ರೆ ಹೋಲ್ ಮೆಮೊರಿ, ಥಿಂಕಿಂಗ್, ಮೂಮೆಂಟ್ ಏನು ಬರ್ತದಲ್ಲ ವ್ಯಾಲೆಂಟರಿ ಮೂಮೆಂಟ್ಸ್. ಈ ಕೈನ ಮೂವ್ ಮಾಡಬೇಕು, ಕಾಲು ಮೂವ್ ಮಾಡಬೇಕು, ಅಡ್ಡಾಡಬೇಕು, ಇದೆಲ್ಲ ಏನು ನಡೀತೈತಲ್ಲ ಅದು ಮೇನ್ ಕಂಟ್ರೋಲ್ ಆಗೋದು ಈ ಸೆರಿಬ್ರಮ್. ಏನು ಪಾರ್ಟ್ ಇದೆಯಲ್ಲ ಈ ಸೆರಿಬ್ರಮ್ ಪಾರ್ಟಿಂದ ಕಂಟ್ರೋಲ್ ಆಗುತ್ತೆ. ಈ ಸೆರಿಬ್ರಮ್ನ ಮತ್ತು ಅಂದ್ರೆ ಇದ್ರಾಗ ಸಪ್ರೇಟ್ ಲೋಬ್ಸ್ ಬರ್ತಾವೆ. ಫ್ರಂಟಲ್ ಲೋಬು, ಪ್ಯಾರಾಟಲ್ ಲೋಬು, ಆಕ್ಸಿಪಿಟಲ್ ಲೋಬು, ಮತ್ತು ಈ ಕಡೆ ಬರೋದು ಟೆಂಪರಲ್ ಲೋಬ್. ನಿಮ್ಗೆ ಹೇಳೋದು ಅರ್ಥ ಆಗತ್ತದನ್ನ. ಈ ಏನು ಸೆರಿಬ್ರಮ್ ಇದೆಯಲ್ಲ ಸೆರಿಬ್ರಮ್ 2 ಹೆಮಿಸ್ಪೇರ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಲೈಕ್ ನಿಮಗೆ ಕಾಣಿಸ್ತದ ನಾನು ಅನ್ಕೊಳ್ತೀನಿ. ಈ ಏನಿದೆ ಅಲ್ಲ ಇದು 2 ಹೆಮಿಸ್ಪೇರ್ಸ್. ಮೇಲ್ಗಡೆಯಿಂದ ನೋಡಿದಾಗ ಬ್ರೈನ್ ಏನಾಗ್ತದೆ ಈ ನಡುವೆ ಡಿವೈಡ್ ಆಗೈತಿ. ಇದು ಕ್ರಾಸ್ ಸೆಕ್ಷನ್. ಏನಂದ್ರೆ ಬ್ರೈನ್ನ 2 ಹೆಮಿಸ್ಪೇರ್ಸ್ ಆಗಿ ಡಿವೈಡ್ ಆಗೈತಿ. ಈ ಸೆರಿಬ್ರಮ್ ಅದಲ್ಲ, ಸೆರಿಬ್ರಮ್ ಅಂತಂದ್ರೆ ಇಟ್ ಹ್ಯಾಸ್ 2 ಹೆಮಿಸ್ಪೇರ್ಸ್. 2 ಹೆಮಿಸ್ಪೇರ್ಸ್ ಅದ. ಲೆಫ್ಟ್ ಏನು ಹೆಮಿಸ್ಪೇರ್ ಅದಲ್ಲ ಅದು ರೈಟ್ ಕಂಟ್ರೋಲ್ ಮಾಡುತ್ತೆ, ರೈಟ್ ಹೆಮಿಸ್ಪೇರ್ ಲೆಫ್ಟ್ ಕಂಟ್ರೋಲ್ ಮಾಡುತ್ತೆ. ನಾ ಹೇಳೋದು ಅರ್ಥ ಆಗ್ತದೆ ಅಂದ್ಕೊಂಡಿನಿ ಅಂತ. ಸೆರಿಬ್ರಮ್ ಅಂದರೆ ಇಟ್ಸ್ ಮೇನ್ ಫಂಕ್ಷನ್ ಥಿಂಕಿಂಗ್, ಮೆಮೊರಿ, ಮೂಮೆಂಟ್ಸ್, ವ್ಯಾಲೆಂಟರಿ ಮೂಮೆಂಟ್ಸ್ ಎಲ್ಲ ಏನು ಬರ್ತಲ್ಲ ಇದೆಲ್ಲ ಸೆರಿಬ್ರಮ್ ಒಳಗೆ ಬರುತ್ತೆ. ಮತ್ತು ಇದ್ರೊಳಗೆ ಏನಂತಂದ್ರೆ ಫ್ರಂಟಲ್ ಲೋಬು, ಪ್ಯಾರಾಟಲ್ ಲೋಬು, ಆಕ್ಸಿಪಿಟಲ್ ಲೋಬು, ಟೆಂಪರಲ್ ಲೋಬು ಈ ಥರ ಲೋಬ್ಸ್ ಇರ್ತವೆ. 2 ಹೆಮಿಸ್ಪೇರ್ಸ್ ಇರ್ತವೆ. ಸೆರಿಬ್ರಮ್ ಅಂದರೆ ನಿಮ್ಗೆ ಗೊತ್ತಾಗ್ತದೆ. ನೆಕ್ಸ್ಟ್ ಏನಂತಾರೆ ಕಾರ್ಪಸ್ ಕ್ಯಾಲೋಸಮ್. ಕಾರ್ಪಸ್ ಕ್ಯಾಲೋಸಮ್ ಅಂತಂದ್ರೆ ಇಟ್ ಇಸ್ ಅ ಲೇಯರ್ ಇನ್ ಬಿಟ್ವೀನ್ ದಿ ಮಿಡ್ ಬ್ರೈನ್ ಆ್ಯಂಡ್ ಫೋರ್ ಬ್ರೈನ್. ಅಂದ್ರೆ ಏನಿದೆ ಇದೆಲ್ಲ ಅದು ಸೆರಿಬ್ರಮ್ ಮತ್ತು ಈ ಮಿಡ್ ಬ್ರೈನ್ ಇದೆಯಲ್ಲ ಅದರದ ನಡುವಿನ ಲೇಯರ್ ಕಾರ್ಪಸ್ ಕ್ಯಾಲೋಸಮ್ ಅಂತ. ಮಿಡ್ ಬ್ರೈನ್ ಮತ್ತು ಇದು ಫೋರ್ ಬ್ರೈನ್ ಅಂತ ಅದ್ರ ಮಿಡ್ಲ್ ಲೇಯರ್. ನೆಕ್ಸ್ಟ್ ಬರೋದು ಥಲಾಮಸ್. ಥಲಾಮಸ್ ಏನಂತ, ಥಲಾಮಸ್ ಇಟ್ಸ್ ಅ ನಾಟ್ ಪಾರ್ಟ್ ಆಫ್ ಮಿಡ್ ಬ್ರೈನ್. ಇಟ್ಸ್ ಅ ಕಮ್ ಅಂಡರ್ ದಿ ಮಿಡಲ್ ಆಫ್ ದಿ ಬ್ರೈನ್. ಮಿಡ್ ಬ್ರೈನ್ ಅಂದರೆ ಇಲ್ಲ ಇದೆ ಮಿಡ್ ಬ್ರೈನ್, ಪಾನ್ಸ್, ಮೆಡಲ್ ಆಮ್ಲೈನ್ ಅಂತ ಈ ಮೂರು ಸೇರಿದ್ರೆ ಬ್ರೈನ್ ಸ್ಟಮ್ ಆಗ್ತೈತಿ. ಥಲಾಮಸ್ ಇರ್ತೈತಿ ಸೆಂಟರ್ ಇರ್ತೈತಿ. ಥಲಾಮಸ್ ಮತ್ತು ಹೈಪೋಥಲಾಮಸ್ ಏನಿದೆ ಅಲ್ಲ ಇದು ಥಲಾಮಸ್ ಮತ್ತು ಹೈಪೋಥಲಾಮಸ್ ಇದ್ರದ್ದು ಮೇನ್ ಫಂಕ್ಷನ್ಸ್ ಅಂದ್ರೆ ಇಟ್ಸ್ ರಿಲೇಟ್ ಟು ದಿ ನ್ಯೂರಾನ್ ಸಿಗ್ನಲ್ಸ್. ಅಂದ್ರೆ ಇಲ್ಲಿಂದ ಬರುವಂಥ ಸಿಗ್ನಲ್ಸ್ ಇರಲಿ ಅಂದ್ರೆ ಸೆರಿಬ್ರಮ್ ಏನಿರ್ತದಲ್ಲ ಅಲ್ಲಿ ಟ್ರಾನ್ಸ್ಫರ್ ಮಾಡೋ ಸಿಗ್ನಲ್ಸು ಬರೋ ಸಿಗ್ನಲ್ಸ್ನ ಏನು ಮಾಡ್ತೈತಿ ಇದು ರಿಲೇ ಮಾಡ್ತೈತಿ ಮತ್ತು ಫಿಲ್ಟರ್ ಮಾಡ್ತೈತಿ. ಮೇನ್ ಫಂಕ್ಷನ್ ಅಂತಂದ್ರೆ ಅದೇ ನಿಮ್ಮ ಅಂದರೆ ಇಟ್ಸ್ ಪಾಸಸ್ ದಿ ಸಿಗ್ನಲ್ಸ್. ಥಲಾಮಸ್, ಹೈಪೋಥಲಾಮಸ್, ಇದು ಹೈಪೋಥಲಾಮಸ್. ನೆಕ್ಸ್ಟ್ ಬರೋದು
pineal gland, superior caliculus, inferior caliculus, ಸೆರಿಬೆಲ್ಲಮ್ ಬರೋದು ಹಿಂಡ್ ಬ್ರೈನಲ್ಲಿ. ಹಿಂಡ್ ಬ್ರೈನ್ ಒಳಗೆ ಬರುವಂಥ ಮೈನ್ ಪಾರ್ಟ್ ಹಿಂಡ್ ಬ್ರೈನ್ ಅಂದರೆ ಸೆರಿಬೆಲ್ಲಮ್ದ ಮೇನ್ ಫಂಕ್ಷನ್ಸ್ ಅಂತಂದರೆ ಬ್ಯಾಲೆನ್ಸಿಂಗ್ ದಿ ಬಾಡಿ ಬ್ಯಾಲೆನ್ಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ನೆಕ್ಸ್ಟ್ ಮಿಡ್ ಬ್ರೈನ್, ಫಾನ್ಸ್, ಮೆಡುಲ್ಲಾ ಅಬ್ಲಾಂಗೇಟಾ ಇವೆಲ್ಲ ಸೇರಿ ಏನದಂದ್ರೆ ಬ್ರೈನ್ ಸ್ಟೆಮ್ದ ಮೇನ್ ಏನು ರೋಲ್ ಅಂತಂದ್ರೆ ಬ್ರೈನ್ ಸ್ಟೆಮ್ ಹೆಲ್ಪ್ಸ್ ಟು ಇನ್ವಾಲೆಂಟರಿ ಮೂಮೆಂಟ್ಸ್ ಅಂತಂದರೆ ಲೈಕ್ ಆಟೋಮೆಟಿಕ್ ಫಂಕ್ಷನ್ಸ್. ನಿಮಗೆ ಗೊತ್ತಾಗ್ಬೋದು ಆಟೋಮೆಟಿಕ್ ಫಂಕ್ಷನ್ಸ್. ಆಟೋಮೆಟಿಕ್ ಫಂಕ್ಷನ್ಸ್ ಅಂದರೆ ಬ್ರೀದಿಂಗ್, ಹಾರ್ಟ್ ರೇಟ್, ಬ್ಲಡ್ ಪ್ರೆಷರ್ ಇವನ್ನೆಲ್ಲ ಕಂಟ್ರೋಲ್ ಮಾಡೋದು ಈ ಬ್ರೈನ್ ಸ್ಟೆಮ್. ಮತ್ತು ಅದಾದಮೇಲೆ ಬರೋದು ಸ್ಪೈನಲ್ ಕಾರ್ಡ್. ನೆಕ್ಸ್ಟ್ ಪಿಟ್ಯುಟರಿ ಗ್ಲ್ಯಾಂಡ್. ಇಟ್ ಈಸ್ ಎಂಡೋಕ್ರೈನ್ ಗ್ಲ್ಯಾಂಡ್. ಇಟ್ಸ್ ರಿಲೀಸಸ್ ದಿ ಹಾರ್ಮೋನ್. ಅದೇ ಥರ ಆಲ್ ಪಾರ್ಟ್ಸ್ ಎಕ್ಸ್ಪ್ಲೈನ್ ಮಾಡಿದ ಅಂತ ಹೇಳ್ತೀನಿ. ಫೋರ್ನಿಕ್ಸ್ ಆಲ್ಸೋ ಪಾರ್ಟ್ ಆಫ್ ದಿ ಬ್ರೈನ್. ಇನ್ನೊಮ್ಮೆ ಫಾಸ್ಟಾಗಿ ಹೇಳ್ಬಿಡ್ತೀನಿ. ಬ್ರೈನದ ಲೇಬಲ್ ಡಯಾಗ್ರಾಮಿಂದ ಏನೇನೆಲ್ಲ ಬರ್ತಾವೆ ಅಂತೇಳಿ. ಫಸ್ಟ್ ಸ್ಕಲ್, ಇದು ಸೆರಿಬ್ರಮ್, ಇದು ಮ್ಯಾನಿಂಜಸ್, ಇದು ಫೋರ್ನಿಕ್ಸ್, ಕಾರ್ಪಸ್ ಕ್ಯಾಲೋಸೋಮ್, ಲೇಯರ್ ಆಫ್ ದಿ ಮಿಡ್ ಬ್ರೈನ್ ಅಂಡ್ ಫೋರ್ಬ್ರೈನ್, ಥಲಾಮಸ್, ಪೀನಿಯಲ್ ಗ್ಲ್ಯಾಂಡ್, ಸುಪೀರಿಯರ್ ಕ್ಯಾಲಿಕ್ಯುಲಸ್, ಇನ್ಫೀರಿಯರ್ ಕ್ಯಾಲಿಕ್ಯುಲಸ್, ಸೆರಿಬೆಲ್ಲಮ್, ಸ್ಪೈನಲ್ ಕಾರ್ಡ್, ಮೆಡುಲ್ಲಾ, ಪಾನ್ಸ್, ಮಿಡ್ ಬ್ರೈನ್, ಪಿಟ್ಯುಟರಿ ಗ್ಲ್ಯಾಂಡ್, ಹೈಪೋಥಲಾಮಸ್. ಈ 3 ಪಾರ್ಟ್ಸ್ ಸೇರಿ ಬ್ರೈನ್ ಸ್ಟೆಮ್ ಆಗುತ್ತೆ. ಇಟ್ ಈಸ್ ಆಲ್ ಬ್ರೀಫ್ ಎಕ್ಸ್ಪ್ಲನೇಷನ್ ಅಬೌಟ್ ದಿ ಬ್ರೈನ್ದು ಓವರ್ ಬಗ್ಗೆ ಒಂದು ಬ್ರೀಫ್ ಆಗಿ ಎಕ್ಸ್ಪ್ಲನೇಷನ್ ಕೊಟ್ಟಿನಿ. ನೆಕ್ಸ್ಟ್ ವಿಡಿಯೋದಾಗ ಈ ಪರ್ಟಿಕ್ಯುಲರ್ ಪಾರ್ಟ್ಸ್ ಸೆರಿಬೆಲ್ಲಮ್ ಆ್ಯಂಡ್ ಬ್ರೈನ್ ಸ್ಟೆಮ್ ಈ ಥರ ಒಂದು ಸಪ್ರೇಟ್ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆದರೆ ನಮ್ಮ ಚಾನಲ್ ಒಳಗೆ ಇದಕ್ಕೆ ಮುಂಚೆ ಮಾಡಿರುವಂಥ ವಿಡಿಯೋಗಳು ನಿಮಗೆ ಸಿಗ್ತಾವೆ. ನೆಕ್ಸ್ಟ್ ವಿಡಿಯೋದಾಗ ಇದೇ ಥರ ಈ ನರ್ವಸ್ ಸಿಸ್ಟಮ್ ಮಾಸ್ಟರ್ ಸೀರೀಸ್ ಒಳಗೆ ನೆಕ್ಸ್ಟ್ 1 by 1 ಮಾಡೆಲ್ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.